ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇದರಲ್ಲಿ ವಿಚಿತ್ರ ಏನು ಅಂದರೆ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ಅದು ಸಿಕ್ತಲ್ಲ. ನೆಮ್ಮದಿ ತಡ್ಕೊಳಕ್ಕಾಗ್ದಲೇ ಇರೋಷ್ಟು ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಸಿಕ್ಕಿದೆ. ಬರೀ ಈತನಿಗೆ ಮಾತ್ರ ಅಲ್ಲ, ಈತನ ಮಾಜಿ ಪ್ರೇಯಸಿಗೂ ಕೂಡ ಸಿಕ್ಕಿರುವಂತಹದ್ದು. ಅರ್ಥಾತ್ ಮಾಜಿ ಗೆಳತಿ ಆಕೆಗೂ ಕೂಡ ಸಿಕ್ಕಿದೆ. ಜೊತೆಗೆ ಈ ಪ್ರಕರಣದ ಒಂದಷ್ಟು ಆರೋಪಿಗಳಿಗೂ ಕೂಡ ಇವತ್ತು ಬೇಲ್ ರದ್ದಾಗಿದೆ. ದರ್ಶನ್ ಅಭಿಮಾನಿಗಳಿಗೆ ಸಹಿಸಿಕೊಳ್ಳಲಾಗ್ತಾ ಇಲ್ಲ ಈ ಒಂದು ಆಘಾತ. ಏನಾಗಬಹುದು? ಮತ್ ಪರಪ್ಪನ ಅಗ್ರಹಾರ ಸೇರ್ಕೊಂಡ್ರೆ ನಮ್ಮ ಬಾಸು ಮುಂದಿನ ಗತಿ ಏನು? ಇನ್ನೆಷ್ಟು ದಿವಸ ಕಳೆದ ನಂತರ ಬೇಲ್, ಇನ್ನು 6 ತಿಂಗಳು ಬಿಲ್ಕುಲ್ ಇಲ್ಲ ಅಂತ ಹೇಳ್ತಾರೆ ವಕೀಲರು. ಸೊ ದರ್ಶನ್ ಅಭಿಮಾನಿಗಳಿಗೆ ಒಂದು ತರಹದ ನಿರಾಶಾದಾಯಕವಾದಂತಹ ತೀರ್ಪು. ಅವರ ಆಸೆಯ ಕಣ್ಣುಗಳಲ್ಲಿ ಕಣ್ಣೀರು. ಇವತ್ತೇ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ. ಇವತ್ತೇ ದರ್ಶನ್ ಬಂಧನ ಮಾಡೋದಕ್ಕೆ ಸುಪ್ರೀಂ ಆದೇಶ. ತೊಟ್ಟಿರೋ ಬಟ್ಟೆಯನ್ನ ಕಡುಕೊಂಡು ಹೊರಡು, ತಕ್ಷಣವೇ ಕಾರ್ಯಪ್ರವೃತ್ತರಾಗಲಿದ್ದಾರೆ ಪೊಲೀಸರು. ಜೀಪ್ ತಗತಾರೆ, ವಾಕಿ ಟಾಕಿ ಘರ್ಜನೆ ಮಾಡ್ತಾರೆ, ನಡೀರಿ ಅಂತಾರೆ ದರ್ಶನ್ ಮನೆ ಕಡೆಗೆ. ದರ್ಶನ್ ಕೇಸ್ ವಿಚಾರದಲ್ಲಿ ಐತಿಹಾಸಿಕ ಸುಪ್ರೀಂ ತೀರ್ಪು. ಇವತ್ತು ಕೆಲವೇ ಕ್ಷಣಗಳಲ್ಲಿ ಇವತ್ತೇ ನಟ ದರ್ಶನ್ ಅರೆಸ್ಟ್ ಆಗ್ತಾರೆ. ಅವತ್ತು ಮಹೇಂದ್ರ ಬುಲೇರೋ, ಇವತ್ತು ಯಾವುದ್ರಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಕರ್ಕೊಂಡು ಬರ್ತಾರೆ. ದರ್ಶನ್ ಬಂಧಿಸೋದಕ್ಕೆ ಸುಪ್ರೀಂ ಆದೇಶ ಕೊಟ್ಟಿದೆ. ತಕ್ಷಣವೇ ಕಾರ್ಯಪ್ರವೃತ್ತವಾಗಲಿರುವಂತಹ ಪೊಲೀಸರು, ಕಾರ್ಯಪ್ರವೃತ್ತ. ಯಾವುದೇ ಕ್ಷಣದಲ್ಲಿ ದರ್ಶನ್ ಮನೆಯತ್ತ ಪೊಲೀಸರು ಹೋಗ್ತಾರೆ, ನೋಟಿಸ್ ತೋರಿಸ್ತಾರೆ. ಹಗ್ ಮಾಡೋದಿದ್ರೆ ಹಗ್ ಮಾಡ್ಕೊಳ್ಳಿ, ಬಾಯಿ ಹೇಳೋದಿದ್ರೆ ಬಾಯಿ ಹೇಳಿ, ಟಾಟಾ ಹೇಳೋದಿದ್ರೆ ಟಾಟಾ ಹೇಳಿ. ನಿಮಗಿಷ್ಟ ಆಗಿರೋ ಡ್ರೆಸ್ಗಳನ್ನ ವೀಕೆಂಡಲ್ಲಿ ಹಾಕೊಳ್ಳೋಕ್ಕೆ ಇಸ್ತ್ರಿ ಮಾಡ್ಕೊಂಡೇನು ತಗೊಳ್ಳೋದಿದ್ರೆ ಅದು ತಗೊಳ್ಳಿ. ಸೊ ಇವೆಲ್ಲವನ್ನ ಹೇಳ್ಕೊಂಡು ಅವರನ್ನ ಕರ್ಕೊಂಡು ಹೋಗ್ತಾರೆ. ಯಾವುದೇ ಕ್ಷಣದಲ್ಲಿ ದರ್ಶನ್ ಮನೆ ಹತ್ರ ಪೊಲೀಸ್ ಹೋಗ್ತಾರೆ. ದರ್ಶನನ್ನ ಇವತ್ತೇ ಅರೆಸ್ಟ್ ಮಾಡಬೇಕು ಈ ಕ್ಷಣವೇ. ಯಾವಾಗ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರತಿ ಪ್ರಾಯೋಗಿಕ ಆಗುತ್ತೋ ತಕ್ಷಣದಿಂದ ಅದು ಪ್ರಾಕ್ಟಿಕಲ್ ಆಗಬೇಕು. ಬೇಲ್ ಕ್ಯಾನ್ಸಲ್ ಅಂದರೆ ಆತನ ಸ್ವಾತಂತ್ರ್ಯವನ್ನ ಸೈಡಲ್ಲಿಟ್ಟು ಆತನನ್ನ ಬಂಧನ ಮಾಡಬೇಕು, ಕರ್ಕೊಂಡು ಹೋಗಬೇಕು ಕಾರಾಗೃಹಕ್ಕೆ. ಆತನನ್ನ ಬಂಧನ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಸ್ವತಂತ್ರವಾಗಿ ತಿರುಗಾಡೋದಕ್ಕೆ ಬಿಡಬಾರ್ದು. ಕಾರಣ ಆತನು ಈಗ ಬೇಲಲ್ಲಿಲ್ಲ, ಆತನ ಬೇಲ್ ರದ್ದಾಗಿದೆ, ಬೇಲ್ ಕ್ಯಾನ್ಸಲ್ ಆಗಿದೆ. ಎಳ್ಕೊಂಡು ಹೋಗ್ತಾರೆ. ಈಗ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆತನ ಮನೆಗೆ ಹೋಗ್ತಾರೆ. ಈಗಲೇ ಆಕ್ಟಿವ್ ಆಗಿರ್ಬೋದು ಪೊಲೀಸರು. ಯಾರ್ಯಾರು ಹೋಗಬೇಕು ಅನ್ನೋದು ಅವ್ರವ್ರ ನಡುವೆನೇ ಚರ್ಚೆಗಳಾಗಿರ್ತವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮನೆ ಹತ್ರಕ್ಕೆ ಪೊಲೀಸರು ಹೋಗ್ತಾರೆ. ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರ್ತಾರೆ ದರ್ಶನ್ಗೆ. ಇನ್ನು ಅವ್ರ ಜೊತೆ ದರ್ಶನ್ ರೇಗಾಡಿರ್ಲೂಬಹುದು, ಏನಾಯ್ತು ಇದು, ಏನು ಕತೆ ಇದು, ಏನೋ ಅನ್ಕೊಂಡಿದ್ವಲ್ಲ, ನಾಳೆ ಬೇರೆ ಇದ್ರೆ ಹಿಂಗೆ ಇದ್ರೆ ನೆಮ್ಮದಿಲಿರಬೇಕು ಅನ್ನೋ ಸಾಂಗ್ ಬೇರೆ ರಿಲೀಸ್ ಆಗ್ತಾ ಇದೆ, ಈ ಮಧ್ಯೆ ಹಿಂಗಾಯ್ತಲ್ಲ ಅಂಥೇಳಿ ದರ್ಶನ್ ಪರ ವಕೀಲರಿಗೂ ಕೂಡ ಸ್ವಲ್ಪ ರೇಗಿರ್ತಾರೆ. ಒಟ್ಟಾರೆ ಪೊಲೀಸರು ಇನ್ನೇನು ಇವತ್ತೇ ಹೋಗೋ ಸಾಧ್ಯತೆಗಳಿದ್ದಾವೆ. ಕಾರಣ ಇವತ್ತೇ ಅರೆಸ್ಟ್ ಆಗಬೇಕು. ಇನ್ನು ರಾಜರಾಜೇಶ್ವರಿ ಕಡೆ ಕೂಡ ಪೊಲೀಸರು ಹೋಗ್ತಾರೆ. ದರ್ಶನ್ ವೃತ್ತಿ ಜೀವನದ ಮೇಲೆ ಕರಿ ನೆರಳಿದು. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತಾ ಆಗಲ್ವಾ? ನಟ ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟಂತಹ ಸುಪ್ರೀಂ ಕೋರ್ಟ್, ಜಾಮೀನು ರದ್ದು ಮಾಡಿದ ಸುಪ್ರೀಂ. ದರ್ಶನ್ಗೆ ಜೈಲು ಸೇರಬೇಕಾದಂತಹ ಪರಿಸ್ಥಿತಿ ಈಗ ಎದುರಾಗಿದೆ. ದರ್ಶನ್ ವೃತ್ತಿ ಜೀವನದ ಮೇಲೆ ಕರಿ ನೆರಳು. ಪಾಪ ಆತನ ಸಿನಿಮಾ ಕರಿಯರ್ ಮಣ್ಣು ತಿಂದು ಹೋಯ್ತು. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೋ ಆಗಲ್ವೋ ಎನ್ನುವಂತಹದ್ದು. ಆ ಸಿನಿಮಾದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಪ್ರೊಡ್ಯೂಸರ್ಗಳಿಗೆ ಭಯ ಇದ್ದಿದ್ದು ಏನಂತ ಹೇಳಿದ್ರೆ, ಈ ಹಿಂದೆ ಆತ ಜೈಲು ಸೇರ್ಕೊಂಡಾಗ ಸಿನಿಮಾದ ಚಿತ್ರೀಕರಣ ಆಗುತ್ತೋ ಇಲ್ವೋ ಅನ್ನೋ ಭಯ ಇತ್ತು. ಈಗ ಸಿನಿಮಾ ಚಿತ್ರೀಕರಣ ಆಗಿದೆ. ದರ್ಶನ್ ವೃತ್ತಿ ಜೀವನದ ಮೇಲೆ ಕರಿ ನೆರಳು. ಆತನ ಸಿನಿಮಾ ಕರಿಯರಲ್ಲಿ ಈ ಹಿಂದೆ ಎಂದೂ ಆಗಿರದೇ ಇರತಕ್ಕಂಥ ದೊಡ್ಡ ಆಘಾತ ಅಲ್ವಾ ಇದು. ದರ್ಶನ್ ಬೇಲ್ ರದ್ದಾಗಿದೆ.
ಇವತ್ತು ಜೈಲು ಸೇರೋ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಪೊಲೀಸರಿಗೆ ಆದೇಶದ ಪ್ರತಿಯೂ ಕೂಡ ಲಭ್ಯ ಆಗಿರ್ಬೋದು. ಪೊಲೀಸರು ಅವರವರ ಪ್ರಾಸೆಸನ್ನು ಮುಗಿಸ್ಕೊಂಡು ಸೀದಾ ದರ್ಶನ್ ಮನೆ ಕಡೆಗೆ ಹೊರಡ್ಬೋದು. ಹೋಗಿ ದರ್ಶನನ್ನು ಅಫಿಷಿಯಲ್ ಆಗಿ ಅರೆಸ್ಟ್ ಮಾಡಲೂಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.